ಇದಕ್ಕೆ 1800 ವರ್ಷಗಳ ಹಿಂದಿನಿಂದನೂ ಕೂಡ ಇದಿದೆ. ಇತಿಹಾಸ ಪ್ರಸಿದ್ಧವಾದ ಪುಣ್ಯದ ಸ್ಥಳ ಇದು. ಇದು ಹಿಂದೆ ಮಸಿಕಾಪುರ ಪಟ್ಟಣ ಅಂತೇಳ್ಬಿಟ್ಟು ಹೆಸರಾಗಿತ್ತು. ಅದಕ್ಕಿಂತ ಮೊದಲು ತಮಂಡೆಕಲ್ಲು ಅಂತೇಳಿ ಇದಕ್ಕೆ ಹೆಸರು ಬಂದಿತ್ತು. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಶಿಲಾಶಾಸನದಲ್ಲಿ 2ನೇ ಶಿಲಾಶಾಸನ ಇದು. ಅದು ಏನು ಪ್ರಭಾವ ಏನು ಅನ್ನೋದು ನಮಗೂ ಇವತ್ತು ಗೊತ್ತಿಲ್ಲ. ಅದು ಉಪಯೋಗಿಸ್ಕೊಂಡ್ರಿಗೆ ಅದ್ರ ಪ್ರಭಾವ ಗೊತ್ತಾಗಿದೆ. ನಮ್ಮ ಕೆಲಸ ಆಗುತ್ತೆ, ಯಾವುದೋ ಒಂದು ಪ್ರಶ್ನೆಯನ್ನು ಮಾಡ್ಕೊಂಡು ಇದನ್ನು ಈ ರೀತಿಯಾಗಿ ಎತ್ತಾರೆ. ಇದು ಹಗುರವಾಗಿ ಬರುತ್ತಿದ್ದು. ಇದು ನೋಡಿ, ನಮ್ಮ ಕೆಲಸ ಆಗುತ್ತೆ ಅಂದರೆ ಹಗುರವಾಗಿ ಬರುತ್ತೆ. ಇಲ್ಲಪ್ಪ ನಮ್ಮ ಕೆಲಸ ಆಗೋದೇ ಇಲ್ಲ ಅಂತಂದರೆ ನೀನು ಎಷ್ಟು ಬೇಕಿದ್ರೂ ಎತ್ತಿದ್ರೂ ಬರೋಲ್ಲ. ಈಗ ಸುಮಾರು ಒಂದು 5 ವರ್ಷದ ಮೊದಲು ಈ ಪೂಜಾರಿ ಒಬ್ಬನು ಮೇಲ್ಗಡೆ ಅಲ್ಲಿಂದ ಕೆಳಗಡೆಗೆ ಬಿದ್ದಿದ್ದ. ಸೀದಾ ಆ ಗೋಪುರದ ಮೇಲ್ಗಡೆ ಇದ್ದ. ಸುಮಾರು ಅದು ಗೋಪುರ ನೋಡಿದ್ದೀರಲ್ಲ ನೀವು, 38 ಅಡಿ ಗೋಪುರ. ಅದು ಮೇಲಿಂದ ಕೆಳಗೆ ಬಿದ್ದಿದ್ದ, ಏನೂ ಆಗಿದ್ದಿಲ್ಲ. ನಂಬ್ತೀರ ನೀವು ಇದನ್ನು? ನಂಬಲ್ಲ. ಬಲಗಡೆ ಹೂ ಕೊಡ್ತು ಅಂದರೆ ನಾವು ಧೈರ್ಯವಾಗಿ ಎಣ್ಣೆ ಆಗಲಿ ಯಾವುದೇ ಆಗಲಿ ಮಾತು ಕೊಟ್ಟಂಗೆ ಅಂತಲೇ ಲೆಕ್ಕ. ಹಾಗಾಗಿ ಈ ಪರಮಾತ್ಮ ನಾವು ಯಾವತ್ತೂ ನಂಬಿದ್ದೀವಿ. ನಮ್ಮನ್ನೇ ಅಂತಲ್ಲ, ಯಾರನ್ನೂ ನಂಬಿ ಬಂದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜನ್ ಆಗಿರ್ಬೋದು, ಅವ್ರ ಧರ್ಮಪತ್ನಿ ಸೌಭಾಗ್ಯ ಬಸವರಾಜನವರಾಗಿರ್ಬೋದು, ಈ ಒಂದು ದೇವರ ಮೇಲೆ ಅಪಾರವಾದ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಅವ್ರು ಪ್ರತಿ ತಿಂಗಳಿಗೆ ಒಂದು ಸರಿ ಆದರೂ ನಮ್ಮ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅಷ್ಟೇ ಅಲ್ಲದೆ ಚಳ್ಳಕೆರೆಯ ಈಗ ಹಾಲಿ MLA ಆಗಿರ್ತಕ್ಕಂಥ ರಘುಮೂರ್ತಿ ಅವರು ಸಮೇತ ಈ ದೇವಸ್ಥಾನಕ್ಕೆ ಬರೋದ್ರೆ ಯಾವುದೇ ರೀತಿ ಪೂಜೆಗಳನ್ನಾಗಲಿ ಯಾವುದೇ ರೀತಿ ನಾಮಿನೇಷನ್ ಆಗಲಿ ಸಮೇತ ಮಾಡೋದಿಲ್ಲ. ಅನೇಕ ರಾಜಕಾರಣಿಗಳು ಬಂದು ಇಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ. ಅವ್ರಿಗೆ ಅಷ್ಟೇ ಸಮೇತ ನಮ್ಮ ಗ್ರಾಮದ ದೇವರು ಒಳ್ಳೆಯದು ಮಾಡಿದೆ. ಸ್ಟಾರ್ 1 ಕನ್ನಡ. ಡಿಪಾರ್ಟ್ಮೆಂಟರ್ ಅದನ್ನು ಕೂಡ ಈಗ ಅಭಿವೃದ್ಧಿಪಡಿಸಿದ್ದಾರೆ. ಅದು ನಾವು ಬರೀ ಏನಾದ್ರೂ ಒಂದು ಯಾವುದೇ ಸಾಕ್ಷಿ ಆಧಾರಗಳಿಲ್ದಲೇ ಹೇಳ್ತಾ ಇಲ್ಲ ಇದನ್ನು. ಇದು ಹಿಂದೆ ಮಸಿಕಾಪುರ ಪಟ್ಟಣ ಅಂತೇಳ್ಬಿಟ್ಟು ಹೆಸರಾಗಿತ್ತು. ಅದಕ್ಕಿಂತ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಇದು 1800 ವರ್ಷಗಳ ಇತಿಹಾಸವಿದೆ ಈ ಶಾಸನದ ಬಗ್ಗೆ ಹೇಳೋದಾದರೆ. ಇವತ್ತು ಕೂಡ ಬೇಕಾದಷ್ಟು ಅಲ್ಲಿ ಪ್ರತಿಯೊಂದು ಇದರವರು ಬರ್ತಾರೆ, ಹಿಸ್ಟಾರಿಕಲ್ ಪ್ಲೇಸ್ ಅಂತೇಳಿ ಬಂದು ಅವರೆಲ್ಲ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇತಿಹಾಸ ಇವರು ಕನ್ನಡ ಪ್ರೊಫೆಸರ್ ಆದಂಥ ರಾಜಶೇಖರ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಇದನ್ನು ಕೊಟ್ಟಿದ್ದಾರೆ. ಇವತ್ತು 2nd ಇಯರ್ ಡಿಗ್ರಿನಲ್ಲಿ ಇವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಮ್ಮ ಊರಿನ ಒಂದು ಆ ಶಾಸನದ ಬಗ್ಗೆ ಉಲ್ಲೇಖ ಐತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಜಮಾನ್ರೆ, ಮತ್ತೊಂದು ಇಲ್ಲಿ ಇವಾಗ ಏನು ನೀವು ಪೂಜೆ ಮಾಡ್ತಿದ್ದೀರಾ, ಆ ವಿಗ್ರಹ ಏನಿದೆ ಇದು ಕೆತ್ತನೆ ಮಾಡಿದ್ದ ಅಥವಾ ಉದ್ಭವ ಆಗಿದ್ದ? ಇದು ಉದ್ಭವ ಮೂರ್ತಿ ಅಂತಲೇ ಮೊದಲು ರೇಖಾಚಿತ್ರವಿತ್ತಂತೆ. ಹಿಂದೆ ಪುರಾತನ ಅಜ್ಜರು ಎಲ್ಲ ಹೇಳ್ತಿರೋದು. ಅದು ಉದ್ಭವನ ಮೂರ್ತಿನೇ. ಅದು ಇದರಲ್ಲಿ ಸಾಲಿಗ್ರಾಮ ಅದೆಲ್ಲ ಇದೆ. ಇದಕ್ಕೆ ಪ್ರತಿದಿನವೂ ಕೂಡ ಭಕ್ತಾದಿಗಳು ಯಥೇಚ್ಛವಾಗಿ ಬರ್ತಾ ಇದ್ದಾರೆ. ಇದ್ದಿದ್ರಲ್ಲೂ ಕೂಡ ವರ್ಷದಲ್ಲಿ 3 ದಿನ ಅಂದರೆ ಶ್ರಾವಣ ಪೂರ್ತಿ 4 ಶನಿವಾರಗಳು ಮತ್ತು ಆಮೇಲೆ ಕಾರ್ತಿಕ ಮಾಸದ 4 ಶನಿವಾರ ಮತ್ತು ವಿಶೇಷವಾಗಿ ಇದರ ಜಾತ್ರೆ ಹಬ್ಬ ಹರಿದಿನ ಆಗೋದು ಯುಗಾದಿನಲ್ಲಿ. ಯುಗಾದಿನಲ್ಲಿ ಅದು ಸುಮಾರು ಒಂದು 5 ದಿನ ನಮ್ಮೂರಲ್ಲಿ ವಿಶೇಷವಾದ ಹಬ್ಬ. ನಮಗೆ ಯುಗಾದಿ ಅಂದರೆ ಎಲ್ಲ ಕಡೆ ಮಾಡ್ದಂಗೆ ಮಾಡಲ್ಲ. ಇದು ಆ ದೇವ್ರನ್ನ ವಿಜೃಂಭಣೆಯಿಂದ ನಾವು ಇದನ್ನು ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಈ ದೇವರ ವೈಶಿಷ್ಟ್ಯ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕಷ್ಟ ಅಂತ ಬಂದವರಿಗೆ ಈ ದೇವರಲ್ಲಿ ಒಂದು ಭಿನ್ನಹ ಮಾಡ್ಕೊಂಡು ಎಡಬಲ ಅಂತ ಪುಷ್ಪ ಪ್ರಸಾದ ಕೊಡ್ತದೆ. ಆ ಪ್ರಸಾದನೇ ಮೇಯ್ನು, ಇನ್ನು ಬೇರೆ ಇಲ್ಲಿ ಇನ್ನೇನೂ ಇಲ್ಲ. ಭಾಳ ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ, ಆಗ್ತಾನೂ ಇದೆ, ಮುಂದೆನೂ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಯಜಮಾನ್ರೆ, ಈ ದೇವಸ್ಥಾನ ಈಗ ಅಂದರೆ ನಿಮ್ಮ ಊರು ಎಲ್ಲಿ ತನಕ ಮುಟ್ಟಿದೆ? ಅಂದರೆ ಯಾವ್ಯಾವ ಊರಿಂದ ಜನಗಳು ಬರ್ತಾರೆ, ನಿಮ್ಗೆ ಏನಾದರೂ ಹೇಳ್ಕೊಳತ್ತಾ? ಅಯ್ಯೋ, ಅದಕ್ಕೆ ಇಂಥ ಊರು ಇಂಥ ಕೇರಿ ಅನ್ನೋ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಹಳ್ಳಿಯಿಂದ ಬೆಂಗಳೂರು ರಾಜಧಾನಿಯಿಂದನೂ ಬರ್ತಾರೆ. ಪ್ರತಿ ಶನಿವಾರ ರಾಜಧಾನಿಯಿಂದನೂ ಬರ್ತಾರೆ. ಆಮೇಲೆ ಯುಗಾದಿನಲ್ಲಿ ವಿಶೇಷವಾಗಿ ಉರುಳು ಸೇವೆ ಮಾಡ್ತೀವಿ. 3 ಚಂದ್ರ ದರ್ಶನ ದಿನ ಉರುಳು ಸೇವೆ. ಸುಮಾರು ಒಂದು 10,000 ಜನ ಈ ದೇವಸ್ಥಾನ ಸುತ್ತ ಉರುಳು ಸೇವೆ ಮಾಡ್ತಾರೆ. ಇಲ್ಲೇ ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ಹೊಸ ಬಟ್ಟೆಗಳನ್ನ ಉಟ್ಕೊಂಡು ಆ ದೇವರಿಗೆ ಏನೋ ಒಂದು ಭಕ್ತಿ ಸಮರ್ಪಣೆಯನ್ನು ಮಾಡ್ತಾರೆ. ಅವರ ಅರ್ಕೆಗಳು ಈ ಥರ ಮಾಡ್ಕೊಂಡಿರ್ತಾರೆ. ಅವ್ರು ಈಡೇರೋದಕ್ಕೆ ಇಲ್ಲಿ ಫಸ್ಟ್ ನಾವು ಯಾರನ್ನ ಏನೂ ಕೇಳಲ್ಲ. ಇದೆಲ್ಲ ಪೂರ್ತಿ ಆಗಿರೋದೆಲ್ಲ ಭಕ್ತಾದಿಗಳಿಂದನಿದೆ. ಯಾವ ಅನುದಾನ ಇಲ್ಲ, ಏನಿಲ್ಲ. ಈ ದೇವಸ್ಥಾನ ಕಟ್ಟಿರೋದು ಕೂಡ ಭಕ್ತಾದಿಗಳೇ. ಹೌದು. ಎಲ್ಲ ಊರಿನ ಸಮಸ್ತ ಜನರು
ಇಲ್ಲಿ ಊರಿನ ಪ್ರತಿಯೊಬ್ಬರದ್ದು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಇದರಲ್ಲಿ ಮೊದಲು ನೀವು ಪೂಜೆ ಮಾಡ್ತಿದ್ರಲ್ಲ, ಈ ದೇವಸ್ಥಾನ ಇದೇ ಥರ ಇತ್ತಾ, ಇದು ಹೊಸದಾಗಿ ಮಾಡಿರೋದು? ಎಲ್ಲ ಹೊಸ್ದಾಗಿ ಮಾಡಿದ್ದೀವಿ. ಹಿಂದಿನ ನಮ್ಮ ಯಜಮಾನರುಗಳೆಲ್ಲ ಸೇರ್ಕೊಂಬಿಟ್ಟು ಈ ತೇರಾಗ್ಬಿಟ್ಟು ಈಗ ಒಂದು 33 ವರ್ಷ ಆಗಿದೆ. ಅದಕ್ಕಿಂತ ಮೊದಲು ನಾವು ಈ ದೇವಸ್ಥಾನ ಸಣ್ಣದೊಂದು ಗುಡಿ ಇದು. ಇದರಲ್ಲಿ ವಿಶೇಷವಾಗಿ ಸಣ್ಣ ಹನುಮಂತಪ್ಪ ಅಂತೇಳ್ಬಿಟ್ಟು ಒಬ್ಬರು ಮಾಜಿ ಚೇರ್ಮನ್ರಿದ್ದರು. ಅವರ ಒಂದು ಈ ಮುಂದಾಳತ್ವದಲ್ಲಿ ಆಗಿನ ಹಿರಿಯರೆಲ್ಲ ಸೇರ್ಕೊಂಡು ಯಾವತ್ತು ಏನು ದುಡ್ಡು ಕಾಸು ಏನೂ ಇರಲಿಲ್ಲ, ಆದರೆ ಎಲ್ಲರೂ ಒಂದು ಸಮರ್ಪಣಾ ಮನೋಭಾವದಿಂದ ಇದನ್ನು ಮಾಡಿ ಭಕ್ತಾದಿಗಳು ಇದರಿಂದ ಕಲೆಕ್ಟ್ ಮಾಡ್ಕೊಂಡು ನಾವು ಯಾವ ಅನುದಾನ ತಗೊಳ್ದಂಗೆ ಈ ದೇವಸ್ಥಾನವನ್ನು ಇಡೀ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ವಿ. ಮತ್ತು ಇಲ್ಲಿ ಇವಾಗ ನಾವು ನಿನ್ನೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಕೆಲವರು ಹೂ ಕೇಳ್ತಾಯಿದ್ರು, ಅದ್ರ ವಿಶೇಷತೆ ಏನು? ಇದು ಆ ದೇವಸ್ಥಾನ ನೀವು ಆ ಆಂಜನೇಯ ಸುಮಾರು 6-6.5 ಅಡಿ ಎತ್ತರ ಇದೆ, 4.5 5 ಅಡಿ ಅಗಲ ಇದೆ ಅದು ದೇವರ ಮೂರ್ತಿ. ಅದು ಈ ವೈಶಿಷ್ಟ್ಯತೆ ಏನು ಅಂದರೆ ಎಲ್ಲ ದೇವರಿಗೂ ನಮ್ಮ ದೇವರಿಗೂ ಪಾದದಿಂದ ಮೇಲ್ಗಡೆ ಶಿರದ ಭಾಗದ ತನಕ ಹಿಂದ್ಗಡೆ 1 ಮೀಟರ್ ವಾಲ್ ನಿಂತ್ಕೊಂಡಿದ್ದಾನೆ. ಹಿಂದಕ್ಕೆ ವಾಲಿದೆ, ಸ್ಟ್ರೈಟ್ ಇಲ್ಲ ಅದು ದೇವರು, ಹಿಂದಕ್ಕೆ ವಾಲಿದೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಪುಷ್ಪಕ್ಕೆ ಟಚ್ ಮಾಡ್ದಂಗೆ ಒಂದು ಪುಷ್ಪಕ್ಕೆ ಇನ್ನೊಂದು ಹೂವು ತಗಳ್ದಂಗೆ ಕೆಳಗಡೆ ಬಿಡ್ತಾನೆ. ಬಲಗಡೆ ಕೊಟ್ಟರೆ ಒಳ್ಳೆಯದು. ಅದರಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಸ್ಥಳಗಳಿದ್ದಾವೆ. ಬಲ ಅನ್ನೋ ಒಂದೇ ಪ್ರಶ್ನೆ ಬರೋಲ್ಲ. ಅದು ಕೆಲವೊಂದು ಹೂವು ಆದರೆ ಅವರಿಗೆ ಎಲ್ಲರಿಗೂ ಕೂಡ ಅದು ಬಲಗಡೆ ಆದರೆ ಒಳ್ಳೆಯದಾಗುತ್ತೆ, ಎಡಗಡೆ ಆದರೆ ನಮ್ಮ ಕೆಲಸ ಆಗಲ್ಲ ಅಂತೇಳ್ಬಿಟ್ಟು ಒಂದು ಸಂಪ್ರದಾಯ ಬಂದಿದೆ. ಅದು ಇಲ್ಲೇ ನಮಗೆ ಸರಿ ತಪ್ಪು ಆಗುತ್ತೆ ಇಲ್ಲ ಅನ್ನೋದು ನಾವಿಲ್ಲೇ ತಿಳ್ಕೊಬೋದು. ಇಲ್ಲೇ ತಿಳಿದಿದೆ. ಅದ್ರ ಮೇಲಾಗಿ ಹುತ್ತದ ಮೇಲಿದೆ ಆ ಆಂಜನೇಯ. ಹಿಂದುಗಡೆ ಪ್ರಬಲವಾದ ಹುತ್ತ ಇತ್ತು, ಅದು ಪವಾಡ ಅಂತ ಮಾಡ್ತಾ ಇದ್ವಿ. ಇವಾಗಲೂ ಯುಗಾದಿನಲ್ಲಿ ಮಾಡ್ತೀವಿ ನಾವು. ಆಮೇಲೆ ಸ್ಪಷ್ಟವಾಗಿ ಅದರಲ್ಲಿ ಹಾವು ಇದೆ, ಇವಾಗಲೂ ಅದರಲ್ಲಿದೆ, ಹುತ್ತ ಇದೆ ಅಲ್ಲಿ ಹಿಂದ್ಗಡೆ. ಅದು ಎಲ್ಲ ಹುತ್ತ ಬೆಳೆಯೋ ಥರ ಬೆಳೆಯುತ್ತಾ ಅಥವಾ ಬೆಳೆದಿದೆ, ಅಲ್ಲಿಗೆ ನಿಂತಿದೆ. ಕೊಡಪಾನ್ಗಟ್ಲೆ ಹಾಲು ಒಯ್ದರೂ ಕೂಡ ಅದು ಒಳಗಡೆ ಹೋಗುತ್ತೆ. ಅದು ಇದು ನಿದರ್ಶನ ಇದು. ಅದೇನು ಬೂಟಾಟಿಕ್ಕಿಲ್ಲ, ಏನಿಲ್ಲ. ಅದೇ ನಮ್ಮೂರು, ಅದೇ ಇತಿಹಾಸ ಪ್ರಸಿದ್ಧವಾದ ಆ ದೇವರಿಂದನೇ ನಮ್ಮೂರು. ಆ ದೇವರಿಂದನೇ ತಮಟಕಲ್ಲು ಎಲ್ಲ ಕಡೆ ಹೆಸರುವಾಸಿಯಾಗೋಕ್ಕೆ ಕಾರಣ ಏನು ಅಂದರೆ ತಮಟಕಲ್ಲು ಆಂಜನೇಯ. ಎಲ್ಲೇ ಹೋದ್ರೂ ಕೂಡ ನಾವು ತಮಟಕಲ್ಲು ಆಂಜನೇಯ ಅಂದರೆ ನಮಗೇನೋ ಒಂದು ಆತನಿಂದ ಬೆಲೆ ಗೌರವ ಎಲ್ಲದೂ ಸಿಗುತ್ತೆ. ಈ ಚಿತ್ರದುರ್ಗದಲ್ಲಿ ಯಾವುದೇ ಆಫೀಸ್ಗಳಿಗೆ ಹೋದರೂ ಕೂಡ ನಮ್ಮದು ತಮಟಕಲ್ಲು ಅಂದರೆ ಆಂಜನೇಯ ಇದೆಯಲ್ಲ ಆ ಊರು ಅನ್ನೋ ಒಂದು ಈ ಸ್ಥಳ ಆತನಿಂದ ನಮ್ಮೂರು ಪ್ರಸಿದ್ಧಿ. ಖಂಡಿತ ನಾವು ಕೇಳಿದ್ದೀವಿ ಮಾತು, ನಮಗೂ ಖುಷಿ ಆಯಿತು. ಅಂದರೆ ಹೇಳೋದ್ರಿಂದ ನಾವು ಒಂದ್ಸರಿ ಇದನ್ನು ನೋಡಬಿಡೋಣ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಬಂದಿದ್ವಿ. ಆಮೇಲೆ ನಾವು ಇಲ್ಲಿ ಆಚೆ ಒಂದು ಕಲ್ಲು ನೋಡಿದ್ವಿ, ಅದ್ರ ವಿಶೇಷತೆ ಏನು? ಅದು ಕಲ್ಲಲ್ಲ, ಅದು ಲಕ್ಷ್ಮೀ ವಿಗ್ರಹ. ಅದು ಆ ಲಕ್ಷ್ಮಿ ನೀವು ನೋಡಬೇಕು ಅಂದರೆ ನಂದಿ ಬೆಟ್ಟದಲ್ಲಿದೆ, ಸೇಮ್ ಅದೇ ಲಕ್ಷ್ಮಿನೇ ಇಲ್ಲಿದೆ. ಅಂದರೆ ಅವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಾವು ಮಾಡಿರೋದಲ್ಲ. ಅದು ಹಿಂದಿನಿಂದನೇ ಇದೆ, ಅದು ಯಾರಿಗೂ ಗೊತ್ತೇ ಇಲ್ಲ ಅಂಥದ್ದು. ಅದೇ ಸೇಮ್ ವಿಗ್ರಹ ಅಲ್ಲಿ ಮಹಾನಂದಿ ಇದು ಟಿಪ್ಪು ಡ್ರಾಪು ಈ ಕಡೆ ಒಂದು ಆಂಜನೇಯನ ದೇವಸ್ಥಾನ ಬರ್ತದೆ. ಆ ಆಂಜನೇಯನ ತಲೆ ಇದ್ರ ಮೇಲ್ಗಡೆ ಮುಂದ್ಗಡೆ ಬಾಗಿಲ ಮೇಲ್ಗಡೆ ಇದೇ ರೀತಿಯಾದಂತಹ ಒಂದು ಲಕ್ಷ್ಮೀ ವಿಗ್ರಹ ಐತೆ. ಅದನ್ನು ನಾವು ಅಲ್ಲಿಗೆ ನೋಡಿದಾಗ ನಮ್ಮೂರು ದೇವ್ರದ್ದು ಇಲ್ಲಾಕೆ ಬಂತು ಅನ್ನೋ ಒಂದು ಕನ್ಫ್ಯೂಸ್ ಮನುಷ್ಯನಿಗೆ ಬರುತ್ತೆ. ಈ ವಿಶೇಷತೆ ಏನು ತಿಳಿಸ್ಕೊಡಿ ಸರ್. ಇದು ಧೂಳ್ತ ಹಾಕ್ಲಿಕ್ಕೆ ಅಂತ ಮೊದಲು ಇದು ನಮ್ಮ ಕಾಲದಲ್ಲಿ ಇದನ್ನು ಮಾಡಿರೋದು. ಅದು ಯಾವ ಪ್ರಭಾವನೋ ಏನೋ ಗೊತ್ತಿಲ್ಲ. ಈ ಲಕ್ಷ್ಮಿ ಕಟ್ಟೆ ಮುಂದ್ಗಡೆ ಲಕ್ಷ್ಮಿ ಇದೆ, ಗಜಲಕ್ಷ್ಮಿ. ಆ ಕಟ್ಟೆ ಮೇಲೆ ತಂದಿದ್ದು ನಿಟ್ವಿ, ಅಲ್ಲಿ ಯಾರಾದರೂ ಕಾಲಲ್ಲಿ ತುಳಿತಾರೆ ಅಂತ. ಅದು ಏನು ಪ್ರಭಾವ ಏನು ಅನ್ನೋದು ನಮಗೂ ಇವತ್ತು ಗೊತ್ತಿಲ್ಲ. ಅದು ಉಪಯೋಗಿಸ್ಕೊಂಡ್ರಿಗೆ ಅದ್ರ ಪ್ರಭಾವ ಗೊತ್ತಾಗಿದೆ. ಇದು ಏನಂದ್ರೆ ಇದ್ರ ವೈಶಿಷ್ಟ್ಯ ಇಷ್ಟೇ, ನಮ್ಮ ಕೆಲಸ ಆಗುತ್ತೆ ಯಾವುದೋ ಒಂದು ಪ್ರಶ್ನೆಯನ್ನು ಮಾಡ್ಕೊಂಡು ಇದನ್ನು ಈ ರೀತಿಯಾಗಿ ಎತ್ತಾರೆ. ಇದು ಹಗುರವಾಗಿ ಬರುತ್ತಿದ್ದು. ಇದು ನೋಡಿ, ನಮ್ಮ ಕೆಲಸ ಆಗುತ್ತೆ ಅಂದರೆ ಹಗುರವಾಗಿ ಬರುತ್ತೆ. ಇಲ್ಲಪ್ಪ ನಮ್ಮ ಕೆಲಸ ಆಗೋದೇ ಇಲ್ಲ ಅಂತಂದರೆ ನೀನು ಎಷ್ಟು ಬೇಕಿದ್ರೂ ಎತ್ತಿದ್ರೂ ಬರೋಲ್ಲ. ಬೇಕಿದ್ರೆ ನೀವು ಪರೀಕ್ಷೆ ಮಾಡ್ಬೋದು. ಈಗ ನೋಡ್ರಿ ಬಂದು ನೋಡಿ ಬೇಕಿದೆ. ನೀವು ಕಣ್ಣಾರೆ ನೋಡ್ತಿರ್ಬೋದು. ಇಫ್ ಇನ್ ಕೇಸ್ ಯಾರಿಗಾದರೂ ಡೌಟ್ ಇದ್ದರೆ ನೀವು ಇದನ್ನು ಪರೀಕ್ಷೆ ಮಾಡ್ಬೋದು. ನಿಮ್ಮ ಏನಾದರೂ ಕೋರಿಕೆಗಳು ಇದ್ದರೆ ಅದು ಆಗುತ್ತೋ ಅಥವಾ ಆಗಲ್ಲ ಅನ್ನೋದನ್ನು ನೀವು ಇದ್ರ ಮೇಲೆ ಪರೀಕ್ಷೆ ಮಾಡ್ಬೋದು. ಹುತ್ತ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ನೀವೊಂದು ಸ್ವಲ್ಪ ಹೇಳ್ಬೇಕಲ್ಲ ಸರ್. ಹಿಂದ್ಗಡೆ ಹುತ್ತ ಇದೆ ಈಗಲೂ. ಯಜಮಾನ್ರು ಹುತ್ತದ ಬಗ್ಗೆ ಹೇಳಿದ್ರಲ್ಲ, ನಿಮಗೆ ಇದ್ರ ಬಗ್ಗೆ ಈ ದೇವಸ್ಥಾನದಲ್ಲಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಇವಾಗಲೂ ಕೂಡ ಇವ್ರು ಹೇಳೋ ಪ್ರಕಾರ ಅಲ್ಲಿ ಏನು ಪೂಜೆ ಮಾಡ್ತಿದ್ದಾರೆ ಈಗಲೂ ಕೂಡ ನಡೀತಿರೋದೆಲ್ಲ ಇಲ್ಲಿಂದನೇ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ, ಬನ್ನಿ ಮಾತಾಡ್ಸೋಣ. ಸರ್, ನಮಗೆ ತಿಳಿದಂಗೆ ಈ ಹುತ್ತದ ಮೇಲೆ ಆಂಜನೇಯ ಇರೋದು ಅಂತಂದರೆ ಹರಿಹರ ತಾಲೂಕು ಅಂದರೆ ದಾವಣಗೆರೆ ಡಿಸ್ಟ್ರಿಕ್ಟ್ ಬಾತಿ ಅಂತ ಬರುತ್ತೆ. ಆ ಬಾತಿನಲ್ಲಿ ಹುತ್ತದ ಮೇಲೆ ಆಂಜನೇಯ ಇದ್ದಾನೆ. ಅಲ್ಲಿ ಬಿಟ್ಟರೆ ನಮ್ಮಲ್ಲೇ ಇರೋದು ಹುತ್ತದ ಮೇಲೆ.
ಇಲ್ಲಿ ಹಿಂದ್ಗಡೆ ಬೇಕಾದಂಗೆ ನಾವು ಸಣ್ಣರು ಅಂದರೆ ಸುಮಾರು ಒಂದು 20 ವರ್ಷದವರಾದಾಗಲೂ ನಾವು ನೋಡಿದ್ದೀವಿ ಇದರಲ್ಲಿ ಫುಲ್ಲು ಕೋವೆ ಇದ್ದವು. ಇದೇನಾಯ್ತು, ಜನ ಬರೋರು ಜಾಸ್ತಿ ಆದರು. ಪ್ರದಕ್ಷಿಣೆ ಈ ದೇವಸ್ಥಾನಕ್ಕೆ ಬಂದು ವೈಶಿಷ್ಟ್ಯತೆ ಏನು ಅಂದರೆ 3 ಸುತ್ತು ಪ್ರದಕ್ಷಿಣೆ ಹಾಕ್ತಾರೆ. ಆ ಪ್ರದಕ್ಷಿಣೆ ಹಾಕಿದ ಮೇಲೆ ಈ ವಿಭೂತಿ ದಿನಸಿಗೆ ಅದರ ಧೂಳ್ತ ಅಂತಂದ್ಬಿಟ್ಟು ಆ ಉತ್ತದ ಮಣ್ಣು ಅಣಿಗೆ ಹಚ್ಕೊಳ್ತಾರಲ್ಲ, ಹಚ್ಕೊಂಡು ಸವಕಳಿ ಆಗಿ ಹೋಗ್ಬಿಟ್ಟು ಆ ಉತ್ತ ಇಲ್ಲಿ ಹೊರಗಡೆ ಹೋಗೇ ಬಿಡ್ತು. ಅಂದರೆ ಇದು ನೀವು ಹೇಳೋ ಪ್ರಕಾರ ತುಂಬ ಹೈಟಾಗಿ ಎಲ್ಲ ಉತ್ತ ಬೆಳೆಯೋ ಥರನೇ ಇತ್ತು. ಇವೆಲ್ಲ ನಮಸ್ಕಾರ ಮಾಡಿ ಎಲ್ಲ ಹಣೆಗೆ ಹಚ್ಕೊಂಡು ಇದು ಕರಗಿದೆ, ಬಟ್ ಒಳಗಡೆ ಇದೆ. ಅದೆಲ್ಲ ಶಕ್ತಿ ಇಲ್ಲಿ ಪವಾಡ ಅಂತೇಳ್ಬಿಟ್ಟು ಯುಗಾದಿನಲ್ಲಿ ನಾವು ಮಾಡ್ತೀವಿ. ಇಲ್ಲಿ ಪವಾಡ ಅಂತೇಳಿ ಆ ಪೂಜಾರಪ್ಪ ಬಂದ್ಬಿಟ್ಟು ಇಲ್ಲಿ ಮನ್ಕೊಳ್ತಾರೆ. ಅವರಿಗೆ ಮೈ ಮೇಲೆ ಎಚ್ಚರ ಇರಲ್ಲ, ಏನೋ ದೇವ್ರು ಬಂದ ರೀತಿ ಇದನ್ನು ಮಾಡ್ತಾರೆ. ಇಲ್ಲಿ ಎಡೆ ಅಂತೇಳ್ಬಿಟ್ಟು 14-13 ಜನಕ್ಕೆ ಎಡೆ ಹಾಕ್ತೀವಿ. ಇಲ್ಲಿ ದೊಡ್ಡ ಎಡೆ ಅಂತೇಳಿ ಬಾಳೆಹಣ್ಣಿಂದ ಎಡೆ ಹಾಕ್ತೀವಿ. ಯುಗಾದಿನಲ್ಲಿ ಭಾರಿ ವೈಶಿಷ್ಟ್ಯತೆ. ಇಲ್ಲಿ ಬಾವಿ ಇದೆ, ದೇವ್ರದ್ದು ಬಾವಿ. ಆ ಬಾವಿನಲ್ಲೆಲ್ಲ ಹೋಗ್ತಾರೆ ಹುಡುಗರು, ಹೋಗ್ಬಿಟ್ಟು ಅಲ್ಲೆಲ್ಲ ನೀರಲ್ಲಿ ಮುಳುಗ್ಕೊಂಡು ಬಂದು ಆಮೇಲೆ ಅದನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅಲ್ಲೇ ತನಕನೂ ಕೂಡ ಆ ಪೂಜಾರಪ್ಪ ಅಲ್ಲೇ ಫುಲ್ ಕರೆ ಕಂಬಳಿ ಮೇಲ್ಗಡೆ ಫುಲ್ ಹೊಚ್ಬಿಟ್ಟಿರ್ತೀವಿ. ಅದಾಗೋ ತನಕನೂ ಕೂಡ ಹಂಗೆ ಮನ್ಕೊಂಡಿರ್ತಾರೆ. ಅದೇ ಪವಾಡ ಈ ದೇವ್ರದ್ದು ವೈಶಿಷ್ಟ್ಯತೆ ಅದೇ. ಆಮೇಲೆ ಹಾಲು ಎಲ್ಲ ಇಟ್ಟಿರ್ತೀವಿ. ಅದೇನು ಹಿಂದಿನ ಸಂಪ್ರದಾಯ. ನಮ್ಮ ಅಜ್ಜಿಗಳ ಕಾಲದಲ್ಲಿ ಹಾಲೇನು ಕಿಡ್ತಿದ್ದೀರಾ ನೀವು? ನಮ್ಮ ಅಜ್ಜಿಗಳ ಕಾಲದಲ್ಲಿ ರೂಪ ಹಾವು ಬಂದು ಆ ಪೂಜಾರಪ್ಪನ ಮೇಲೆ ಆಡಿ ಆ ಹಾಲು ಕುಡಿದು ಹೋಗೋದು ಅನ್ನೋದೊಂದು ಹಿಂದಿನಿಂದ ಹೇಳ್ತಾ ಇದ್ರು ನಮ್ಮ ಅಜ್ಜಿಗಳು. ಅದು ಈ ಕಾಲದಲ್ಲಿ ನಾವು ನೋಡಿಲ್ಲ. ಅಂದರೆ ಹಾವಿರೋದಂತೂ ನಿಜ, ಹಾವು ನೋಡಿರೋ ಭಕ್ತಾದಿಗಳು ಆ ಯುಗಾದಿನಲ್ಲಿ ತರ್ತಾರೆ. ತಂದಾಗ ಹಿಂದ್ಗಡೆ ನಾವು ಈ ಪವಾಡ ಅಂತ ಏನಾಗ್ತೀವಿ, ಸುಮಾರು ಒಂದು 10-15 ಕ್ವಿಂಟಾಲ್ಗಳಷ್ಟು ಬಾಳೆಹಣ್ಣುಗಳು ಒಬ್ಬೊಬ್ಬರು ತಂದು ಹಾಕ್ತಾರೆ. ಇಲ್ಲಿ ಈ ಉತ್ತಕ್ಕೆ ನಾವೇನು ಎಡೆ ಹಾಕ್ತೀವಿ ಅಂತೀವಲ್ಲ, ಅದನ್ನು ಇಷ್ಟು ಮಟ್ಟ ರಾಶಿನೇ ಬಿದ್ದಿರ್ತದೆ. ನೀವು ಬಂದು ನೋಡ್ಬೋದು ಯುಗಾದಿನಲ್ಲಿ. ಅದರಲ್ಲೇನು ಬಾಳೆಹಣ್ಣಿಂದು ರಾಶಿ ಹಾಕಿರ್ತಾರೆ. ರಾಶಿ ಅಲ್ಲ, ಭಕ್ತಾದಿಗಳು ತರ್ತಾರೆ ಇಲ್ಲಿಗೆಲ್ಲ ಈ ಎಡೆ ಹಾಕ್ಲಿಕ್ಕೆ ಅಂತ. ಅವಾಗ ಹಾಲನ್ನು ತರ್ತಾರೆ. ಆ ಹಾಲು ಮೊದಲು ಇಲ್ಲೇ ಒಯ್ತಿದ್ರು. ಈಗ ಉತ್ತ ಕೋವೆ ಇದಾಗಿರೋದ್ರಿಂದ ಇದನ್ನು ಮಾಡಿದ್ದಾರೆ. ಇವಾಗಲೂ ಕೆಲವು ಕೋವೆ ಇದ್ದಾವೆ, ನೀವು ನೋಡ್ಬೋದು ಅಲ್ಲೆಲ್ಲ. ಆಮೇಲೆ ಪ್ರತಿ ಯುಗಾದಿ ಯಾವುದು ಗಣಪತಿ ಹಬ್ಬದಲ್ಲಿ ಶ್ರಾವಣದಲ್ಲಿ ಪ್ರತಿ ವಾರನೂ ಬಂದು ಇಲ್ಲೇ ನಾಗಪ್ಪನಿಗೆ ಪೂಜೆ ಮಾಡಿ ಇಲ್ಲೇ ತನಿ ಅಂದರೆ ಹಾಲು ಹರಿತಾರೆ ನಮ್ಮೂರವರು ಮತ್ತು ಬೇಲೂರವರೆಲ್ಲ. ಇವಾಗ ಇದ್ರ ಬಗ್ಗೆ ಏನು ಒಂದು ಪವಾಡಗಳು ಅಂತಾರಲ್ಲ, ಅಂದರೆ ಈಗ ಬೇರೆ ಊರಿಂದ ಬಂದಿರ್ತಾರೆ, ಅವರ ವರ್ಕೆಗಳಿರಲ್ಲ ಇರುತ್ತೆ, ಅದೆಲ್ಲ ಈಡೇರೋ ಥರ ಆ ಥರ ಏನಾದರೂ ಮ್ಯಾಜಿಕಲ್ ಪವಾಡಗಳು ಆ ಥರ ನಡೆದಿದೆಯಾ? ಪೂರ್ತಿ ನಾನು ಹೇಳಿರೋದೆಲ್ಲ ಮ್ಯಾಜಿಕಲ್ಲೇ. ಇದು ನಮಗೆ ಗೊತ್ತಾಗಿಲ್ಲ. ಆ ದೇವ್ರದ್ದು ಏನು ಅನ್ನೋದು ನಮಗೆ ಗೊತ್ತಾಗಿಲ್ಲ. ನೀವು ಇದನ್ನು ಪ್ರತ್ಯಕ್ಷವಾಗಿ ನೋಡಬೇಕು ಅಂದರೆ ಕೊನೆ ಶ್ರಾವಣದ ಶನಿವಾರ, ಅದು ಬಿಟ್ಟರೆ ನಾಳೆ ಕೊನೆ ಕಾರ್ತಿಕ ಬರ್ತಲ್ಲ ಡಿಸೆಂಬರಿಗೆ, ಆ ಡಿಸೆಂಬರ್ ಕೊನೆ ವಾರ ಬಂದರೆ ಇದ್ರ ಪ್ರಸಿದ್ಧಿ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅಂದರೆ ನಮ್ಮೂರವ್ರದ್ದು ಹೇಳ್ಬೇಡ್ರಿ ನೀವು, ಬೇರೆ ಊರಿಂದ ಸಾವಿರಾರು ಜನ ಬರ್ತಾರೆ. ಏನು 100 ಜನ ಅಲ್ಲ, ಸಾವಿರಾರು ಜನ ಬರ್ತಾರೆ. ಈ ದೇವಸ್ಥಾನ ಸುತ್ತ ಉರುಳು ಸೇವೆ ಮಾಡ್ತಾರೆ ಯುಗಾದಿನಲ್ಲಿ. ಅದು ಕಡಿಮೆ ಅಂದರೆ 10-15 ಸಾವಿರ ಜನ ಆ ತೊಟ್ಟಿ ಅದಕ್ಕೇನೋ ಊರಲ್ಲಿ ಮಾಡಿಸಿದ್ದಾರೆ. ಆ ತೊಟ್ಟಿ ಫುಲ್ ನೀರು ಬಿಡ್ತೀವಿ, ಸ್ನಾನ ಮಾಡ್ತಾರೆ, ಬಂದು 3 ಸುತ್ತು ಉರುಳು ಸೇವೆ ಮಾಡ್ತಾರೆ, ಮತ್ತೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ. ಇದು ನಮ್ಮೂರಿನ ಒಂದು ಉರುಳು ಸೇವೆಯ ವೈಶಿಷ್ಟ್ಯ. ಇದು ಈ ದೇವ್ರದ್ದು. ಅದು ಯಾಕೆ ಉರುಳು ಸೇವೆ ಮಾಡ್ತಾರೆ ಅಂದರೆ, ಏನೋ ಒಂದು ಕಾಯಿಲೆನೋ ಅಥವಾ ಅವ್ರ ಮನೆಯಲ್ಲಿ ಏನೋ ಒಂದು ಕಾಡಾಟನೋ ಏನೋ ಆದರೆ, ಅಪ್ಪ ನಾನು ನಿಮ್ಮ ಸನ್ನಿಧಾನಕ್ಕೆ ಬಂದು ನಾನು ಉರುಳು ಸೇವೆ ಮಾಡ್ತೀನಿ 3 ವರ್ಷ 5 ವರ್ಷ ಅಥವಾ ಕೊನೆಗೆ ಸಾಯೋ ತನಕನೂ ಕೆಲವರು ರೋಗ ಕಾಯಿಲೆ ಇದಕ್ಕೆಲ್ಲನ ಮಾಡ್ತಾಯಿರ್ತಾರೆ. ಯಾವಾಗಲೂ ಇಲ್ಲಿ ಜನರಲ್ ವಾರ್ಡ್ ಇದ್ದಂಗೆ ನಮ್ಮ ದೇವಸ್ಥಾನ. ಹೊರಗಡೆ ಬಂದು ಅವರು ಮನೆ ಕಾಣ್ತಿರ್ತಾರೆ. ಇಲ್ಲಿ 3 ದಿನ ಮನೆ ಕಂಡ್ರೆ ಅವ್ರಿಗೇನೋ ಪರಾಭವ ಆಗಿದೆ ಅಂತ ಅವ್ರ ನಂಬಿಕೆ. ಅದೇ ವೈಶಿಷ್ಟ್ಯತೆ. ಇಲ್ಲಿದ್ರೆ ಆ ದೇವರಿಂದನೇ ತಮ್ಮಟ್ಕಲು, ನಮ್ಮಿಂದ ಏನಲ್ಲ, ದೇವರಿಂದನೇ ನಮಗೆ ಹೆಸರು. ದೇವರೇ ನಮ್ಮನ್ನು ಕಾಪಾಡ್ತಿರೋದು. ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಏಳಿಗೆ ಆಗಿರೋದು ಆ ದೇವರಿಂದ ಅಂತ ಹೇಳೋದಕ್ಕೆ ನಾನು ಮನಸಾರೆ ಆಗಿ ಹೇಳೋದಕ್ಕೆ ಇಷ್ಟ. ಇತಿಹಾಸ ಪ್ರಸಿದ್ಧ ಸ್ಥಳ ತಗೊಂಡೋದ್ರು ಕೂಡ ಮೊದಲು ದೇವರ ಆಶೀರ್ವಾದ ಮಾಡೋರಿಗೂ ಬೇರೆಯವರಿಗೆ. ನಮ್ಮೂರಲ್ಲಿ ಏನಂದರೆ ಒಂದು ಲಿಮಿಟ್ನಲ್ಲಿದ್ವಿ. ಇಲ್ಲಿ ಯಾರೂ ಏನಂತ ದೊಡ್ಡದಿಲ್ಲ, ಭಾಳ ಹಿಂದುಳಿದ ಪ್ರದೇಶ ನಮ್ಮೂರು ಹೇಳ್ಬೇಕು ಅಂದರೆ. ಆ ದೇವರಿಂದ ನಾವು ಮುಂದುವರಿದ್ದೀವಿ ಅಷ್ಟೇ. ಇದು ನಾವೀಗೊಂದು ಆ ದೇವರ ಸನ್ನಿಧಾನದಲ್ಲೇ ಎಲ್ಲ ಭಕ್ತಾದಿಗಳೇ ಅದೊಂದು ಚೌಟ್ರಿ ಕಟ್ಟಿಸಿದ್ದಾರೆ. ಈ ಊರಿನ ಯಜಮಾನರುಗಳು ಎಲ್ಲರೂ ಸೇರಿಬಿಟ್ಟು ಯುವಕರು ದೊಡ್ಡವರು ಸಣ್ಣವರು ಎಲ್ಲ ಒಗ್ಗಟ್ಟಾಗಿ ಮಾಡಿ ಒಂದು ಚೌಟ್ರಿ ಕಟ್ಟಿಸಿದ್ವಿ. ಆ ಚೌಟ್ರಿನಲ್ಲಿ ನಾವೇನಂದರೆ ದುಡಿಬೇಕು ಅಂತೇನಿಲ್ಲ. ನಮ್ಮೂರವ್ರಿಗೆ 15,000-16 ಸಾವಿರ ರೂಪಾಯಿ ಮೇಂಟೆನೆನ್ಸ್ ಅಷ್ಟೇ. ಒಂದು ಮದುವೆ ಮಾಡ್ಕೊಂಡು ಹೋಗ್ಬೋದು. ಯಾರು ಕೊಡ್ತಾರೆ 15,000-16 ಸಾವಿರಕ್ಕೆ ಇವತ್ತು ಚೌಟ್ರಿ? ಖಂಡಿತ ಯಾರೂ ಕೊಡಲ್ಲ. ಎಲ್ಲ ಫೆಸಿಲಿಟೀಸ್ ಇದೆ. ಹೊರಗಡೆಗೆ 25,000 ಮಾಡಿದ್ದೀವಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಿದೆ, ಮಾಡ್ತೀವಿ.
ಖಂಡಿತ ನಿಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ಇಷ್ಟೆಲ್ಲ ನಿಮ್ಮೂರಲ್ಲಿ ಇಂಥ ಒಂದು ಪರಮಾತ್ಮ ನೆಲೆಸಿದಾನಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಆಗುತ್ತೆ ಕೂಡ. ಇನ್ನೂ ಈ ದೇವಸ್ಥಾನದ ಬಗ್ಗೆ ನೀವು ಇನ್ನೂ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ, ಅದೇ ಸುಮ್ಮನೆ ಹೆಚ್ಚಿಗೆ ಏನು ಹೇಳಕ್ಕೆ. ನೀವು ತುಂಬ ಹಳೆಯ ದೇವಸ್ಥಾನ, 1000 ವರ್ಷದ ಇತಿಹಾಸ ಇದೆ ಅಂತ ಹೇಳಿದ್ರಿ. ಯಾರಿಗಾದರೂ ಏನಾದರೂ ಒಂದು ಪವಾಡಗಳು ನಂಬಕ್ಕೆ ಆಗಲೇ ಇರೋ ಆಶ್ಚರ್ಯಗಳು ಆಗಿರುತ್ತಲ್ಲ? ಬೇಕಾದಷ್ಟು ಜನಕ್ಕಾಗಿದೆ. ಇದಕ್ಕೆ ಉದಾಹರಣೆ, ಈಗ ಸುಮಾರು ಒಂದು 5 ವರ್ಷದ ಮೊದಲು ಈ ಪೂಜಾರಿ ಒಬ್ಬನು ಮೇಲ್ಗಡೆ ಅಲ್ಲಿಂದ ಕೆಳಗಡೆಗೆ ಬಿದ್ದಿದ್ದ, ಸೀದಾ ಆ ಗೋಪುರದ ಮೇಲ್ಗಡೆ ಇದ್ದ. ಸುಮಾರು ಅದು ಗೋಪುರ ನೋಡಿದ್ದೀರಲ್ಲ ನೀವು, 38 ಅಡಿ ಗೋಪುರ, ಅದು ಮೇಲಿಂದ ಕೆಳಗೆ ಬಿದ್ದಿದ್ದ, ಏನೂ ಆಗಿದ್ದಿಲ್ಲ. ನಂಬ್ತೀರ ನೀವು ಇದನ್ನು? ನಂಬಲ್ಲ. ಸ್ವಲ್ಪ ನೀನು ಆಗಿಲ್ಲ ಅವರಿಗೆ? ಏನೇನೂ ಆಗಿಲ್ಲ. ಈಗ ಐತಾನೆ, ಒಂದು ಕಲೆ ಸಮೇತ ಆಗಿಲ್ಲ, ನೋವಾಗಿಲ್ಲ, ಇಲ್ಲ, ಏನೂ ಆಗಿಲ್ಲ. ಅಂತ ಬೇಕಾದಷ್ಟು ಪವಾಡ. ಆಮೇಲೆ ಕೆಲವರು ಸತ್ತೇ ಬಿಟ್ಟರು ಕೊನೆ ಯಾವ ಡಾಕ್ಟ್ರ್ ಹತ್ರನೂ ಆಗಲ್ಲ ಅಂತ ಇಲ್ಲಿಗೆ ಬಂದು ಇವತ್ತು ಬಾಳೆಹಣ್ಣು ಮಾಡ್ತಾಯಿದ್ದಾರೆ. ಪಾಲಮ್ಮ ಅಂತೇಳ್ಬಿಟ್ಟು ಕೆಳಗೋಟರು ಅಯ್ಯಮ್ಮನಿಗೆ ಬ್ಲಡ್ ಕ್ಯಾನ್ಸರು ಉಳಿಯೋದೇ ಇಲ್ಲ ಅಂತ ತಂದು ಇಲ್ಲಿ ಹಾಕ್ಕೊಂಡಿದ್ರು. ಸೊಗಸಾಗಿದ್ದಾರೆ, ಇಬ್ಬರಿಗೆ ಮತ್ತೆ ಜನ್ಮ ಕೊಟ್ಟಿದ್ದಾರೆ. ಆಮೇಲೆ ಇವತ್ತೂ ಫಸ್ಟ್ ಕ್ಲಾಸ್ ಇದ್ದಾರೆ. ಪ್ರತಿ ಶನಿವಾರ ಅವ್ರು ಬರ್ತಾರೆ, ಆರಾಧನೆ ಅದು ಎಲ್ಲ ಮಾಡಿಸ್ತಾರೆ ಇಲ್ಲಿ. ನೀವು ಇದಕ್ಕೆ ಹೆಚ್ಚಿನ ಇದನ್ನು ಒತ್ತು ಬೇಕು ಅಂದರೆ ನೀವು ಯುಗಾದಿನಲ್ಲಿ ಬರ್ರಿ, ಪ್ರತಿಯೊಂದು ನಿಮಗೆ ಗೊತ್ತಾಗ್ತದೆ. ಇದು ನಾವು ಹೇಳೋದ್ರಿಂದ ಏನಿದಿಲ್ಲ. ತೇರಾಗ್ತಿದೆ ಯುಗಾದಿ, ಚಂದ್ರ ದರ್ಶನ ಆದ ಮಾರನೇ ದಿನ ತೇರು, ಚಂದ್ರ ದರ್ಶನ ಆದ ಮಾರನೇ ದಿನ ಇಲ್ಲಿ ಭೂತರದ್ದು ಎಡೆ ಅದೆಲ್ಲ ಇದಾಗುತ್ತೆ. ಎಲ್ಲ ಭಾಳ ಇತಿಹಾಸ ಪ್ರಸಿದ್ಧವಾದ ಸ್ಥಳ ಇದೇನು. ನಾನು ನಿನ್ನೆ ಮೊನ್ನೆದಲ್ಲ, ಇದು ಸಾಲಿಗ್ರಾಮ ಇದೆಯಾ. ಈ ಕೆಲವರೆಲ್ಲ ಬಂದು ಬೇರೆ ಬೇರೆಯವ್ರು ಕೇಳಿದ್ರು ನಮಗೆ ಪೂಜೆ ಬಿಟ್ಕೊಡ್ರಿ ಅಂತ. ನಮ್ಮೂರು ಯಜಮಾನ್ರುಗಳು ಬಿಟ್ಕೊಟ್ಟಿಲ್ಲ. ಸೊ ಇವಾಗ ಈ ಊರಿಗೆ ಜವಾಬ್ದಾರಿ, ದೇವಸ್ಥಾನದ ಜವಾಬ್ದಾರಿ ಎಲ್ಲ ನಿಮ್ಮೂರವ್ರದ್ದೇ, ನೀವೇ ಪೂಜೆ ಮಾಡ್ತಿರೋದು? ಎಲ್ಲ ಪೂಜೆ ಮಾಡ್ತಿದ್ದಾರೆ, ನಮ್ಮೂರವರೇ ಪೂಜೆ ಮಾಡ್ತಾ ಇರೋದು. ಅದೊಂದು ಮಂತನ ಇದೆ, ಪೂಜಾರ ಮಂತನ ಅಂತ, ಅವರೇ ಪೂಜೆ ಮಾಡೋರು. ಸೊ ಇದು ಮೊದಲಿಂದನೂ ಅವರೇ ನಡೆಸ್ಕೊಂಡು ಬಂದಿರೋದು? ಅವರೇ ಪೂಜೆ, ಅವರೇ. ಇಡೀ ಊರವ್ರು ಎಲ್ಲರೂ ಸಹಕಾರನೂ ಇದಕ್ಕಿದೆ. ಗ್ರಾಮ ಪಂಚಾಯತಿ ಸದಸ್ಯರಾದ ಸುರೇಶ್ ಅವರು ಬಂದಿದ್ದಾರೆ ಇವಾಗ. ಸೊ ಇವರು ಕೂಡ ಇಲ್ಲಿ ಕೆಲವೊಂದು ಕಣ್ಣಾರೆ ಕಂಡಿದ್ದಾರೆ, ಅದನ್ನು ಹೇಳ್ತಾರೆ. ನಮ್ಮೂರ ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ನಾವು ಹೇಳಿದರೆ ನಿಮಗೆ ಅಷ್ಟೊಂದು ಗೊತ್ತಾಗುತ್ತೆ ಇಲ್ಲೋ. ಸ್ಪೆಷಲ್ ಅಂದರೆ ಯುಗಾದಿ, ನಮ್ಮದು ಶ್ರಾವಣ, ಕಾರ್ತಿಕ, ಈ 3 ದೊಡ್ಡದಾಗಿ ಆಚರಣೆ ಮಾಡ್ತೀವಿ. ನಾವು ಆಚರಣೆ ಮಾಡೋದಕ್ಕಿಂತ ಹೊರಗಡೆ ಭಕ್ತಾದಿಗಳು ಭಾಳ ಜನ ಬಂದು ಆಚರಣೆ ಮಾಡ್ತಾರೆ. ಯುಗಾದಿಯಲ್ಲಿ ಕೆಂಡ ಆಗುತ್ತೆ ಮೊದಲನೇ ದಿನ, 2ನೇ ದಿನ ಉರುಳು ಸೇವೆ, 3ನೇ ದಿನ ತೇರು. ಅವತ್ತಿನ ದಿನ ನೀವು ಬಂದರೆ ನಮ್ಮೂರ ದೇವ್ರ ಮಹಿಮೆ ಏನು ನಮ್ಮದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸತ್ಯವಾದ ನಿದರ್ಶನ ನಡೆದವೆ. ಇಲ್ಲಿ ನಮ್ಮೂರಲ್ಲೇ ಒಬ್ಬ ಮಾಸ್ಟ್ರು ಷಣ್ಮುಖಪ್ಪ ಅಂತ ಮಾಸ್ಟ್ರಿದ್ರು. ಅವರು ಮಗಳನ್ನ ಮದುವೆ ಆಗಿ ಇಲ್ಲೇ ಫಾರೆಸ್ಟ್ ಆಫೀಸ್ನಲ್ಲೇ ಅವರು ಒಂದಿನ ತಂಗಿದ್ರು ಮನೆಯಲ್ಲಿ. ಅವ್ರದ್ದೊಂದು ಸರನ ಯಾರೋ ಕಳ್ಳರು ಕತ್ಕೊಂಡು ಹೋಗ್ಬಿಟ್ರು. ಆ ಕಳ್ಳರು ಕತ್ಕೊಂಡು ಹೋದ ತಕ್ಷಣ ಬಂದು ಅವ್ರ ತಂದೆ ತಾಯಿಲಿ ದೇವ್ರನ್ನ ಕೇಳಿದರು. ಕೇಳಿದ ತಕ್ಷಣ ಸರ ಸಿಗುತ್ತೆ ಅಂತ ಹೇಳಿದರು. ಆ ಕ್ಷಣಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದರು. ಅವ್ನು ಬೆಂಗಳೂರಿಗೆ ಹೋಗಿ ಕಳ್ಳ ಸಿಕ್ಕ, ಈ ಸ್ವಾಮಿ ಹೇಳಿದ್ದು ಸಿಗುತ್ತೆ ಅಂತ. ಅವ್ರ ಸರನೂ ಸಿಕ್ತು. ಇಂಥ ಅನೇಕ ಉದಾಹರಣೆಗಳು ಸ್ವಾಮಿ ಪವಾಡ ನಡೆದವು ಸರ್. ನಮ್ಮ ಚಾನಲ್ ನೋಡೋ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ದೇವಸ್ಥಾನದ ಬಗ್ಗೆ? ದೇವಸ್ಥಾನದ್ದು ಇವ್ರು ಹೇಳಿದ್ರಲ್ಲ ನಮ್ಮ ಗೌಡ್ರು, ಎಲ್ಲದೂ ನಡೀತಿದೆ, ಚೆನ್ನಾಗಿ ನಡೀತಿದೆ. ನೀವು ಯುಗಾದಿ ಬಂದರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ವೀಕ್ಷಕರೇ, ಇವ್ರು ಹೇಳ್ತಿರೋದೇನೆಂದರೆ, ಇವಾಗ ದೇವಸ್ಥಾನ ಅಂದಮೇಲೆ ನಾರ್ಮಲಾಗಿ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನಡೀತಾ ಇದೆ. ನಾವು ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ನೀವು ಪ್ರತ್ಯಕ್ಷವಾಗಿ ನೋಡಬೇಕು ಅಂದರೆ ಪ್ರತಿ ವರ್ಷ ಯುಗಾದಿ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಈ ಜಾತ್ರೆ ಟೈಮಲ್ಲಿ ನಾವು ಬಂದರೆ ಜಾತ್ರೆ ಜೊತೆಗೆ ಕೆಲವು ಪವಾಡಗಳು ಕೂಡ ನಾವು ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಮತ್ತೊಬ್ಬರು ನಮ್ಮ ಜೊತೆಗೆ ಹನುಮಂತಪ್ಪ ಅವರು ಅಂತ ಇದ್ದಾರೆ, ಪೂಜಾರವರು. ಸೊ ಹನುಮಂತಪ್ಪ ದೇವರಿಗೆ ಪೂಜೆ ಮಾಡೋ ಹನುಮಂತಪ್ಪ ಅವರು ಬಂದಿದ್ದಾರೆ. ಸೊ ಇವರಿಗೆ ಕೆಲವೊಂದು ಮಾಹಿತಿಗಳು ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ ಸರ್. ಹೇಳಿ. ಈ ದೇವಸ್ಥಾನದ ಬಗ್ಗೆ ಮತ್ತು ಈ ದೇವ್ರ ಬಗ್ಗೆ ನಾವು ಬೇರೆಯವ್ರ ಹತ್ರ ಕೇಳಿದ್ವಿ. ಹೌದು. ಸೊ ಅದರಿಂದ ನಾವು ಕೆಲವು ಭಕ್ತಾದಿಗಳಿಗೆ ನಾವು ತೋರ್ಸೋಣ ಅಂತ ಬಂದಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ವಿಶೇಷತೆ ಹೇಳಿದೆ ಸರ್. ಇದು ವಿಶೇಷತೆ ಏನಂದರೆ, ಇದು ಅಭಯ ಆಂಜನೇಯ ದೇವಸ್ಥಾನ ಅಂತ ಹೇಳಿದ್ದು. ಇದು ಪುರಾತನ ಕಾಲದಿಂದ, ಶತಮಾನಗಳಿಂದ, ಪುರಾತನ ಪಾಳೆಗಾರ ಕಾಲದಿಂದಲೇ ಇದ್ದಂಥ ದೇವಸ್ಥಾನ ಇದು. ಇದು ಯಾರು ಮಾಡಿದ್ರು ಏನೊಂದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶಿಲಾಶಾಸನದ ಪ್ರಕಾರ ಇದು ಪರಶುರಾಮರ ಕಾಲದಲ್ಲಿ ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಅಂತ ಅಲ್ಲಿ ಶಾಸನದಲ್ಲಿದೆ. ಅದರ ಪ್ರಕಾರ ಇಲ್ಲಿ ಬಂದಂಥವ್ರಿಗೆ ಸ್ವಾಮಿ ಯಾವುದೇ ರೀತಿಯಿಂದ ಅವರು ನಂಬಿ ಬಂದವರಿಗೆ ಅವಕಾಶ, ಅವರ ಕಷ್ಟಗಳನ್ನು ಪರಿಹರಿಸ್ತಾ ಬಂದಿದ್ದಾರೆ.
ಇಷ್ಟಂತೂ ಹೇಳ್ಬೋದು. ಆಮೇಲೆ ಇಲ್ಲಿ ಯಾವುದೇ ಆದಂಥ ಬಾಯಲ್ಲಿ ಹೇಳ್ತಕ್ಕಂಥದ್ದಾಗಲಿ ಇನ್ನೊಂದು ಮತ್ತೊಂದು ಏನಿಲ್ಲ. ನಮ್ಮ ಕಷ್ಟ ಸುಖಗಳನ್ನು ಆ ಸ್ವಾಮಿಯಲ್ಲಿ ನಾವು ಆರೈಕೆ ಮಾಡ್ಕೊಂಡ್ರೆ ಅದು ಆಗ್ಬೋದಾ ಆಗೋದಿಲ್ಲ ಅನ್ನೋದಕ್ಕೆ ಅದು ನಾವು ಏನು ಕೇಳ್ತೋ ಆ ಥರ ಅದು ಪುಷ್ಪವನ್ನು ಕೊಡುತ್ತದೆ. ಅದ್ರ ಮೇಲೆ ಅವ್ರ ತೀರ್ಮಾನವನ್ನು ಮಾಡ್ಕೊಳ್ತಾರೆ. ಸರ್, ಈ ದೇವಸ್ಥಾನ ಈ ದೇವರು ಇದೆ ಅಂದಮೇಲೆ ಇಲ್ಲಿ ಮತ್ತೆ ಬೇರೆ ಯಾವುದಾದ್ರೂ ದೇವರು ಇದ್ರ ಜೊತೆಗೆ ಅಂತ ಏನಾದರೂ ಇದೆಯಾ? ಈ ಊರಲ್ಲಿ ಹಲವಾರು ಇಲ್ಲಿ ಗ್ರಾಮ ದೇವತೆಗಳಂತ ಉಡ್ಸ್ಲಮ್ಮ ಅಂತ ಇದೆ, ರಂಗನಾಥ ಸ್ವಾಮಿ ಇದೆ, ಇನ್ನು ಹೀಗೆ ಬರಿಸಿದ್ದೇಶ್ವರ ಅಂತೇಳಿ ಗ್ರಾಮದಲ್ಲಿ ಹಲವಾರು ಕುಕ್ಕವಾಡೇಶ್ವರಿ ಹಲವಾರು ದೇವಸ್ಥಾನಗಳಿದ್ದಾವೆ. ಎಲ್ಲವೂ ತಾವು ಅವದೇ ಆಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದ್ದಾವೆ. ಇವತ್ತು ಇವು ಗ್ರಾಮದಲ್ಲಿ ಬೇರೆ ಹಬ್ಬ ಹರಿದಿನಗಳಿರ್ಬೋದು, ಅವಕ್ಕೆ ಆದಂಥ ಸೀಮಿತವಾದಂಥ ಸಮಯದಲ್ಲಿ ಸೀಮಿತವಾದ ರೀತಿಯಲ್ಲಿ ಹಬ್ಬಗಳನ್ನು ವಿಶೇಷತೆಯ ಮೇಲೆ ನಾವು ಆಚರಿಸ್ತಾ ಬಂದಿದ್ದೇವೆ. ಅದರಿಂದ ನಮ್ಮ ಗ್ರಾಮ ಸುಭಿಕ್ಷವಾಗಿ ಇದೆ ಅಂತ ನಾವು ಹೇಳ್ಬೋದು. ಸೊ ನಿಮ್ಮೂರವ್ರಿಗೆ ಏನು ಸದ್ಯಕ್ಕೆ ಭಯ ಇಲ್ಲ, ಸದ್ಯಕ್ಕಂತೇನು ಮುಂದೇನೂ ಭಯ ಇಲ್ಲ, ಯಾಕಂದರೆ ಪರಮಾತ್ಮನೇ ನಿಮ್ಮ ಜೊತೆಗಿದ್ದಾನೆ. ನೀವು ಕಣ್ಣಾರೆ ಕಂಡ ಪರಮಾತ್ಮ. ಇಲ್ಲಿ ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ನಿಮ್ಮೂರಲ್ಲಿ ಯಾವುದೇ ಥರ ತೊಂದರೆ ತಾಪತ್ರೆಗಳು ಇಲ್ಲ. ಇಲ್ಲಿ ಈ ಗ್ರಾಮದಲ್ಲಿ ಜನಗಳಿಗೆ ಇರ್ಬೋದು, ಒಂದು ಬಿತ್ತನೆ ಕಾರ್ಯ ಇರ್ಬೋದು, ಒಂದು ವಾಹನವನ್ನು ದುರ್ಗಕ್ಕೆ ಹೋಗಿ ಯಾರೇ ಬಂದ್ರೂ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡೇ ವಾಹನಗಳನ್ನು ಅವ್ರ ಚಾಲವಣಿಗೆ ಇರ್ಬೋದು, ಬಿತ್ತನೆ ಕಾರ್ಯ ಇರ್ಬೋದು, ಕೃಷಿ ಇರ್ಬೋದು. ಇಲ್ಲಿ ಏನಾದರೂ ನಾವು ಬಿತ್ತಬೇಕಂತಂದರೆ ನಾವು ಸ್ವಾಮಿ ಕೇಳ್ತೀವಿ, ಬಿತ್ತನ ಬೇಡ ಅಂತ ಕೇಳಿ ನಾವು ಬಿತ್ತನೆಯನ್ನು ನಮ್ಮ ಗ್ರಾಮದಲ್ಲಿ ಮಾಡ್ತಕ್ಕಂಥ ಪದ್ಧತಿ ಪುರಾತನ ಕಾಲದಿಂದಲೂ ತಲೆಮಾರುಗಳಿಂದಲೂ ನಡ್ಕೊಂಬಂದಿದೆ. ಸೊ ನೀವು ಕೂಡ ಭಕ್ತರು ಬೇರೆಯವ್ರು ಬಂದು ಬೇರೆ ಊರಿಂದ ಏನು ಹೂಗೆಲ್ಲ ಕೇಳ್ತಾರೆ ಆ ಥರ ನೀವು ಕೂಡ ಕೇಳ್ತೀವಿ? ಹೌದು, ಕೇಳ್ತೀವಿ. ನಾವು ದೇವಸ್ಥಾನದ ಅರ್ಚಕರಾಗಿದ್ದರೂ ಸಹ ನಾವು ಕೇಳಲೇ ಎಂದು ಬಿತ್ತನೆ ಮಾಡಬೇಕಂತಲೂ ಮುಂತಾಗಿ ಕೇಳ್ತೀವಿ. ಆಮೇಲೆ ಯಾವಾಗ ಬಿತ್ತನೆ ವರ್ಷ ಆರಂಭ ಯುಗಾದಿ ಹಬ್ಬದಲ್ಲಿ ನಾವು ಜಾತ್ರೆ ಮಾಡ್ತೀವಿ. ಜಾತ್ರೆ ಮಾಡಿದ ಮೇಲೆ ಮೊದಲನೇ ಬೇಸಾಯವನ್ನು ನಾವು ಯಾವಾಗ ಹೂಡ್ಬೇಕಂತಲೂ ಸ್ವಾಮಿ ಕೇಳಿ ಪಂಚಾಂಗವನ್ನು ಕೇಳಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು. ಸೊ ನೀವು ಪೂರ್ತಿಯಾಗಿ ಈ ಹನುಮಂತರಾಯನ ಮೇಲೆ ಡಿಪೆಂಡ್ ಆಗಿದ್ದೀರಾ? ಹೌದು. ನಮ್ಮ ಗ್ರಾಮವೇ ಈ ದೇವ್ರ ಮೇಲೆ ಒಂದು ಮದುವೆ ಇರ್ಬೋದು, ಒಂದು ಹೆಣ್ಣು ಕೊಡೋಕ್ಕಿರ್ಬೋದು, ಒಂದು ಗಂಡು ತರಲಿಕ್ಕಿರ್ಬೋದು, ಯಾವುದಕ್ಕೆ ಒಂದಕ್ಕೂ ಸ್ವಾಮಿಯನ್ನು ಕೇಳಿದ್ರೆ ಯಾವ ಕಾರ್ಯವನ್ನು ಮುಂದುವರ್ಸಲ್ಲ. ಇಲ್ಲಿ ಭಕ್ತರುಗಳು ಪೂಜೆ ಮಾಡಿಸ್ತಾರಲ್ಲ, ಅವ್ರವ್ರ ಅರಿಕೆಗಳಿರುತ್ತೆ, ಅವ್ರ ಅರಿಕೆಗೋಸ್ಕರನೋ ಅಥವಾ ಒಳ್ಳೇದಾಗುತ್ತೆ ಅಂತನೋ ಕೆಲವೊಂದು ಪೂಜೆ ಇರುತ್ತೆ, ವಿಶೇಷತೆ ಅನ್ನೋದು ಇರುತ್ತೆ ಅಲ್ವಾ? ಸೊ ಇಲ್ಲಿ ಯಾವುದೆಲ್ಲ ಪೂಜೆ ಮತ್ತು ಯಾವುದರಿಂದ ಎಲ್ಲ ಮಾಡ್ತಾರೆ ಸರ್? ಇಲ್ಲಿ ಪೂಜೆ ಅಂತಂದರೆ ವಿಶೇಷವಾಗಿ ನಾವು ಗ್ರಾಮದಿಂದ ಏನು ಮಾಡ್ತೀವಿ ಅಂದರೆ ವರ್ಷದಲ್ಲಿ 3 ಸಲ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತೀವಿ. ಒಂದು ಯುಗಾದಿ, ಶ್ರಾವಣ ಮಾಸ, ಕಡೆ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾಗಿ ಸ್ವಾಮಿಗೆ ಒಂದು ಬೆಳ್ಳಿ ಬಂಗಾರದ ಒಡವೆಗಳನ್ನು ಹಾಕಿ ನಾವು ವಿಶೇಷವಾಗಿ ಗ್ರಾಮದಿಂದ ಪೂಜೆ ಮಾಡ್ತೀವಿ. ಭಕ್ತಾದಿಗಳು ತಮಗೆ ವೈಯಕ್ತಿಕವಾಗಿ ಪೂಜೆಯನ್ನು ಮಾಡಬೇಕಂತಂದರೆ ಅವರ ಈಗ ಅಪೇಕ್ಷೆಗಳು ಈಡೇರಿದಾಗ ಅಭಿಷೇಕ ಮಾಡಿಸ್ಬೋದು. ಅಭಿಷೇಕ ಅಂದರೆ ಪಂಚಾಮೃತ ಅಭಿಷೇಕ, ಕುಂಕುಮ ಪೂಜೆ, ಎಲೆ ಪೂಜೆ ಈ ಥರ ಮಾಡಿಸ್ತಾರೆ. ಇನ್ನು ಕೆಲವರು ಅವ್ರಿಗೆ ಆರ್ಥಿಕವಾಗಿ ಚೆನ್ನಾಗಿದ್ದರು ನಾವು ಇನ್ನೂ ಮಾಡಿಸ್ಬೇಕಂತಂದರೆ ಗೋಡಂಬಿ ಪೂಜೆ ಇರ್ಬೋದು, ಬೆಣ್ಣೆ ಪೂಜೆಯನ್ನು ಮಾಡಿಸ್ಬೋದು. ಅವರವರ ಅಭಿಷ್ಟಕ್ಕೆ ಬಿಟ್ಟದ್ದಂಥ ವಿಚಾರ ಅದು. ಈಗ ಒಂದು ಉದಾಹರಣೆಗೆ ನಮ್ಮ ಮಗಳು ಮದುವೆ ಮಾಡಿದ್ವಿ. ಮಗಳು ಮದುವೆಗೆ ನಾವು ಯಾರನ್ನೂ ಕೇಳಲಿಲ್ಲ, ಸ್ವಾಮಿ ಕೇಳಿದ್ವಿ. ಆತ ಬಲಗಡೆ ಮುಡಿಮೆಗಳಿಂದ ಕೊಡ್ತು. ನಮ್ಮೂರಿನ ನಂಬಿಕೆ ಏನಂದರೆ ಜನಗಳಲ್ಲಿ ಈತನ ಬಿಟ್ಟು ಇನ್ನು ಎಲ್ಲೆಲ್ಲಿ ಹೋಗಲ್ಲ. ಬಲಗಡೆ ಹೂ ಕೊಡ್ತು ಅಂದರೆ ನಾವು ಧೈರ್ಯವಾಗಿ ಎಣ್ಣೆ ಆಗಲಿ ಯಾವುದೇ ಆಗಲಿ ಮಾತು ಕೊಟ್ಟಂಗೆ ಅಂತಲೇ ಲೆಕ್ಕ. ಹಾಗಾಗಿ ಈ ಪರಮಾತ್ಮ ನಾವು ಯಾವತ್ತೂ ನಂಬಿದ್ದೀವಿ. ನಮ್ಮನ್ನೇ ಅಂತಲ್ಲ, ಯಾರನ್ನೂ ನಂಬಿ ಬಂದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ಮಹಾಪುರುಷ, ಪವಾಡ ಪುರುಷ ಅಂದರೂ ತಪ್ಪೇನಿಲ್ಲ. ವೀಕ್ಷಕರೇ, ನೀವೇ ನೋಡಿದ್ರಿ, ಇವರು ಅವರ ಅರ್ಕೆ ಏನೋ ಇತ್ತು, ಅವರೊಂದು ಮಾತು ಕೇಳಿದರು, ಅದಕ್ಕೆ ನೀವು ಕಣ್ಣಾರೆ ನೋಡ್ಬೋದು, ಹೂವು ತಾನಾಗಿ ತಾನು ಕೆಳಗಡೆ ಬಂತು. ಸೊ ಈ ಥರ ಪವಾಡಗಳು ತುಂಬ ಅಂದರೆ ತುಂಬ ನಡೆಯುತ್ತೆ. ಇಲ್ಲಿ ತನಕ ನಮಗೆ ಇದೆಲ್ಲ ಹೇಳಿ ನಮಗೆ ಗೊತ್ತಿಲ್ಲದಿರೋದನ್ನ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಇಬ್ಬರು ಭಕ್ತರಿದ್ದಾರೆ, ಇವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನ್ನ ಹೆಸರು ಮನು ಅಂತೇಳಿ, ನಾನು ಇದೇ ಗ್ರಾಮದವನು. ನಮ್ಮೂರಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಅನೇಕ ವಿಶೇಷ ಪೂಜೆಗಳು ನಡೀತವೆ. ಭಕ್ತರ ಒಂದು ಅರಿಕೆಗಳ ತುಂಬ ಈಡೇರ್ತವೆ. ಅಷ್ಟೇ ಅಲ್ಲದೆ ರಾಜ್ಯ ಮತ್ತು ದೇಶಗಳಿಂದ ಸಮೇತ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಅನೇಕ ರಾಜಕಾರಣಿಗಳು ಸಮೇತ ಈ ದೇವಸ್ಥಾನದ ಪರಮ ಭಕ್ತರಾಗಿದ್ದಾರೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜನ್ ಆಗಿರ್ಬೋದು, ಅವ್ರ ಧರ್ಮಪತ್ನಿ ಸೌಭಾಗ್ಯ ಬಸವರಾಜನವರಾಗಿರ್ಬೋದು, ಈ ಒಂದು ದೇವರ ಮೇಲೆ ಅಪಾರವಾದ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಅವ್ರು ಪ್ರತಿ ತಿಂಗಳಿಗೆ ಒಂದು ಸರಿ ಆದರೂ ನಮ್ಮ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅಷ್ಟೇ ಅಲ್ಲದೆ ಚಳ್ಳಕೆರೆಯ ಈಗ ಹಾಲಿ MLA ಆಗಿರ್ತಕ್ಕಂಥ ರಘುಮೂರ್ತಿ ಅವರು ಸಮೇತ ಈ ದೇವಸ್ಥಾನಕ್ಕೆ ಬರೋದ್ರೆ ಯಾವುದೇ ರೀತಿ ಪೂಜೆಗಳನ್ನಾಗಲಿ ಯಾವುದೇ ರೀತಿ ನಾಮಿನೇಷನ್ ಆಗಲಿ ಸಮೇತ ಮಾಡೋದಿಲ್ಲ. ಅನೇಕ ರಾಜಕಾರಣಿಗಳು ಬಂದು ಇಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ. ಅವ್ರಿಗೆ ಅಷ್ಟೇ ಸಮೇತ ನಮ್ಮ ಗ್ರಾಮದ ದೇವರು ಒಳ್ಳೆಯದು ಮಾಡಿದೆ. ಮತ್ತು ವಿಶೇಷವಾಗಿ ಈ ಗ್ರಾಮಕ್ಕೆ ಅನೇಕ
ಹಳ್ಳಿಗಳಿಂದ ಆಗಿರ್ಬೋದು ಹೊರ ರಾಜ್ಯಗಳಿಂದ ಸಮೇತ ಭಕ್ತರು ಬಂದು ಹೋಗ್ತಿದ್ದಾರೆ. ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ನಾವಾದರೂ ಅಷ್ಟೇ ಈ ದೇವಸ್ಥಾನಕ್ಕೆ ಬಂದು ಹೋಗ್ದಲೇ ಇದ್ದರೆ ನಮಗೆ ಸಮಾಧಾನ ಆಗೋದಿಲ್ಲ. ಪ್ರತಿನಿತ್ಯ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಹೋಗಲೇಬೇಕು. ಪ್ರತಿ ಶನಿವಾರ ಸಮೇತ ದೇವಸ್ಥಾನದಲ್ಲಿ ಒಂಥರ ಜಾತ್ರೆ ಥರ ಇಲ್ಲಿ ನಡೀತಾ ಹೋಗುತ್ತಾ ಇರುತ್ತೆ. ಅಷ್ಟೇ ದೇವ್ರ ಮೇಲೆ ನಂಬಿಕೆ ಇದೆ. ದೇವರು ಸಮೇತ ಅವ್ರನ್ನ ಅಷ್ಟೇ ಚೆನ್ನಾಗಿ ಕಾಪಾಡಿದಾನೆ. ಒಳ್ಳೆಯದನ್ನು ಮಾಡೋದಕ್ಕೋಸ್ಕರವಾಗಿ ಭಕ್ತಾದಿಗಳು ಬಂದು ಹೋಗ್ತಾರೆ. ಥ್ಯಾಂಕ್ ಯು ಸರ್. ತನಕ ನಮ್ಮ ಜೊತೆಗೆ ನಿಂತು ನಮಗೆ ಸಹಕಾರ ಮಾಡಿದ್ದಕ್ಕೆ ಮತ್ತು ಈ ದೇವಸ್ಥಾನ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಊರಿನ ಮುಖಂಡರಾದ ಇವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಸ್ಟಾರ್ 1 ಕನ್ನಡ ಅಂದರೆ ಸ್ಪಷ್ಟ ಸುದ್ದಿ ಬಿತ್ತರ, ಮನೋರಂಜನೆಯ ಮಹಾಪೂರ. ಅಂತೆ ಕಂತೆ ಸುಳ್ಳಿನ ಸುದ್ದಿಯಿಂದ ದಾರಿ ತಪ್ಪಿಸಲ್ಲ. ಸಿನಿಮಾ, ತಲೆಹರಟೆ, ಕಾಮಿಡಿಯ ಭಂಡಾರದ ನಿರಂತರ ಎಂಟರ್ಟೈನ್ಮೆಂಟ್, ಮಾಧ್ಯಮ ಮತ್ತು ಮನೋರಂಜನೆ ಕಾಂಬಿನೇಷನ್ನೊಂದಿಗೆ ವಿಭಿನ್ನವಾಗಿ ಕರುನಾಡಿನ ಜನತೆಯ ಮುಂದೆ ನಿಮ್ಮ ಸ್ಟಾರ್ 1 ಕನ್ನಡ.